ರಾಮಾಯಣದಲ್ಲಿ ಬರುವಂಥ ಈ ಪುಷ್ಪಕ ವಿಮಾನದ ಕಥೆಯನ್ನು ನೀವು ಕೇಳಿರ್ತೀರಿ. ಇಸ್ರೋ ತನ್ನ ಅದ್ಭುತವಾದಂಥ ಒಂದು ಪ್ರಯೋಗಕ್ಕೆ ಇದೇ ಪುಷ್ಪಕ ಅನ್ನುವಂಥ ಹೆಸರನ್ನು ಇಟ್ಟಿದೆ. ಎಷ್ಟರ ಮಟ್ಟಿಗೆ ಇಸ್ರೋ ಇಡೀ ಆಕಾಶವನ್ನು ಆಳಲಿಕ್ಕೆ ಹೊರಟಿದೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಅದರ ಮೇಲಿಂದ ಮೇಲೆ ಅದರ ಪ್ರಯೋಗಗಳು ಯಶಸ್ಸನ್ನು ಕಾಣ್ತಾ ಇವೆ. ಪುಷ್ಪಕ RLV ಲ್ಯಾಂಡಿಂಗ್ ಆ ಪ್ರಯೋಗ ಯಶಸ್ಸನ್ನು ಕಂಡಿದೆ. ಚಳ್ಳಕೆರೆಯಲ್ಲಿ, ಚಿತ್ರದುರ್ಗದ ಬಳಿ ಇರುವಂಥ ಚಳ್ಳಕೆರೆಯ ATRನಲ್ಲಿ ಈ ಪ್ರಯೋಗ ನಡೀತು, ಯಶಸ್ಸನ್ನು ಕಾಣಿತು. ಚಳ್ಳಕೆರೆ ಬಳಿಯ ಇಸ್ರೋ ಸಂಸ್ಥೆಯ ಆವರಣದಲ್ಲೇ ಈ ಪ್ರಯೋಗ ಆಗಿದೆ. ಇದು ಸ್ಪೇಸ್ ಶಿಪ್, ಇದು ಮರುಬಳಕೆ ಮಾಡಬಹುದಾದಂಥ ಉಡಾವಣಾ ವಾಹನ. ಈ ಬಾಹ್ಯಾಕಾಶ ನೌಕೆ ಏನಿತ್ತಲ್ಲ ಪುಷ್ಪಕ್, ಅದರ 3ನೇ ಕಾರ್ಯಾಚರಣೆ ಇದು. ಅದನ್ನು ಯಶಸ್ವಿಯಾಗಿ ಇಸ್ರೋ ಪೂರೈಸಿದೆ. ಭಾಳ ಅದ್ಭುತವಾದಂಥ ಇದು. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ದು ಮಾಡ್ತೀವಿ ಭಾರತೀಯರು ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ ಇದು. ಇದಕ್ಕೆ ಹೇಳಿ ಕೇಳಿ ಪುಷ್ಪಕ ವಿಮಾನದ ಹೆಸರನ್ನೇ ಈ ಬಾಹ್ಯಾಕಾಶ ನೌಕೆಗೆ ಇಡಲಾಗಿದೆ. ರನ್ವೇನಲ್ಲಿ ಇಂದು ಬೆಳಗ್ಗೆ 7 ಗಂಟೆಗೆ ಈ ಪರೀಕ್ಷೆ ಯಶಸ್ವಿಯಾಗಿ ನಡೀತು. ಕಡಿಮೆ ವೆಚ್ಚದಲ್ಲಿ ಇವರು ಗುರಿ ಸಾಧಿಸುವಂಥ ರೀತಿ ಇದೆಯಲ್ಲ, ಅದೇ ಒಂದು ಅದ್ಭುತ.